ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಕೃಷಿ ಮೇಳ 2025ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇದು UASP ಮಲ್ಟಿಮೀಡಿಯಾ ಸ್ಟುಡಿಯೋ. ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ R ದ್ವಾರಕಿನಾಥ್, ಅತ್ಯುತ್ತಮ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ನಮ್ಮ ಗೋವಿಂದಪ್ಪನವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಹಾಗೇನೆ ಡಾಕ್ಟರ್ MH ಮರಿಗೌಡ, ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಂಜುನಾಥ್ ಬಿಆರ್ ಅವರೇ. ನಮಸ್ಕಾರ. ಸ್ನೇಹಿತರೆ, ನಮ್ಮ ಈ ಒಂದು ಕೃಷಿ ಮೇಳದ ಈ ಒಂದು ಸುಸಂದರ್ಭದಲ್ಲಿ ನಾವು ಇವ್ರನ್ನ ನಮ್ಮ ಮಾತುಕತೆಗೆ ಇವತ್ತು ಕೂರಿಸ್ಕೊಂಡಿದ್ದೀವಿ. ಹಾಗೇನೆ ಸರ್ ನಮಸ್ತೆ. ನಮಸ್ತೆ ಸರ್. ಇವತ್ತು ನೀವು ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಗೊಂಡಿದ್ದೀರಿ, ಹೇಗೆ ಅನ್ನಿಸ್ತೀವಿ ಸರ್? ತುಂಬ ಸಂತೋಷ ಅನ್ನಿಸ್ತೈತಿ ಸರ್, ಖುಷಿ ಅನಿಸುತ್ತೆ. ನಮ್ಮ ತಂದೆನೂ ಕೃಷಿಕರು, ನಾನು ಅವ್ರಿಗೊಂದು ಗೌರವ ತಂದು ಕೊಟ್ಟಂಗಾಯಿತು. ಕೃಷಿಯನ್ನು ಖುಷಿಯಿಂದ ಮಾಡಬೇಕು ಹೊರತು ಯಾವಾಗಲೂ ಮಣ್ಣಿನೊಟ್ಟಿಗೆ ಒಡನಾಟದೊಂದಿಗೆ ಮಾಡ್ತಾಯಿದ್ರೆ ಖುಷಿನೇ ಕೊಡುತ್ತೆ ಹೊರತು ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಅಂದರೆ ನಿಮ್ಮ ಒಂದು ಅಗ್ರಿಕಲ್ಚರ್ ಹಿನ್ನೆಲೆಯನ್ನು ಹೇಳ್ಕೊಬೋದು ಸರ್? ನಮ್ಮ ತಂದೆ ಒಂದು 10ರಿಂದ 12 ಎಕರೆ ಜಮೀನಿದೆ. ಅದರಲ್ಲಿ ಒಂದು 2 ಎಕರೆ ನಾವು ಅಡಿಕೆ ಹಾಕಿದ್ದೀವಿ, ಬೋರ್ವೆಲ್ ಹಾಕಿದ್ದೀವಿ. ಆ ಜಮೀನು ಸುತ್ತಲೂ ಸೂರ್ಯನ ಕಿರಣಗಳು 3 ಗಂಟೆ ಮೇಲೆ ಬಿದ್ದರೆ ಅಡಿಕೆ ಗಿಡ ಹಾಳಾಗುತ್ತೆ ಅನ್ನೋ ಸುತ್ತಲೂ ಸಿಲ್ವರ್ ಗಿಡ ಹಾಕಿದ್ದೀವಿ. ಅದು ಕೈಬೇವಿದೆ, ಟೀ ಕುಡ್ಡಿದೆ, ಕಾಳು ಮೆಣಸು ಹಾಕಿದ್ದೀನಿ. ಮತ್ತು ನಾನು ಹೆಚ್ಚಾಗಿ ಸಾವಯವ ಕೃಷಿಗೆ ಹೆಚ್ಚು ಹೊಂದ್ಕೊಂಡಿರೋನು. ಅಲ್ಲಿರ್ತಕ್ಕಂಥ ಸದೆಯನ್ನು ಗಿಡದ ಸುತ್ತಲೂ ಹಾಕೋದು, ಪಾತಿ ಮಾಡಿಸಿ ನೀಮನ್ನು ಸಿಂಪಡಣೆ ಮಾಡಿಸ್ತಾನೆ. ಟ್ರೈಕೋಡರ್ಮ ಸುಡಮನನ್ನು ಪೌಡ್ರನ್ನು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ 15ರಿಂದ 20 ದಿನಗಳ ಕಾಲ ಮಲ್ಚಿಂಗ್ ಮಾಡಿ ಬೆಳಗ್ಗೆ ಮತ್ತು ಸಂಜೆ ನೀರನ್ನು ಸಿಂಪಡಣೆ ಮಾಡಿ ಒಂದು ತಿಂಗಳಾದ ನಂತರ ಪ್ರತಿ ತೆಂಗು ಮತ್ತು ಅಡಿಕೆ ಗಿಡಕ್ಕಾದ್ರೆ 5 kg ಹಾಕ್ತಾನೆ, ತೆಂಗಿನ ಗಿಡಕ್ಕಾದ್ರೆ 10 kg ಕೊಟ್ಟಿಗೆ ಗೊಬ್ಬರನ್ನ ಹಾಕ್ತಾನೆ ಸರ್. ಸರ್, ಯಾವ ಒಂದು ಬೇಸಾಯ ಪದ್ಧತಿನ ನಿಮ್ಮ ಹೊಲದಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ ಸರ್? ನಾನು ನೈಸರ್ಗಿಕ ಕೃಷಿಯನ್ನೇ ಮತ್ತು ಸಾವಯವ ಕೃಷಿ ಮತ್ತು ಸಮಗ್ರ ಮತ್ತು ಸುಸ್ಥಿರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೇನೆ ಸರ್. ಪ್ರತಿ ಹಂತದಲ್ಲಿ ಪ್ರತಿ ತಿಂಗಳು ಆದಾಯ ಬರ್ತಕ್ಕಂಥ ಕೃಷಿ ಮಾಡ್ತಿದ್ದೀನಿ ಸರ್. ಜೇನು ಪೆಟ್ಟಿಗೆ 2 ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಾಕಡ ಹಾಕ್ಕೊಂಡಿದ್ದೀನಿ, ಮತ್ತು ಕಾಳುಮೆಣಸಿದೆ. ಕಾಳುಮೆಣಸು ಈ ಸರ್ತಿ 650 ರೂಪಾಯಿದಂಗೆ kg ಕೊಟ್ಟೆ. ಅಡಿಕೆ 68ರಂಗೆ ಕೊಟ್ಟೆ ಒಂದು ವಾರದಿಂದ. ತೆಂಗು 64ರಂಗೆ ಕೊಟ್ಟೆ. ಅದು ಅವರೇ ಕಿತ್ತು ಸುಲಿದು ಮಾರಾಟ ಮಾಡಿದ, ಅಲ್ಲೇ ತೋಟಕ್ಕೆ ಬರ್ತಾರೆ, 64 ರೂಪಾಯಿ kg ಅಂತ ಕೊಡ್ತಾರೆ. ನೋಡಿ, ಇದಾಗಿತ್ತು ನಮ್ಮ ಗೋವಿಂದಪ್ಪನವರ ಮಾತುಗಳು. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಈ ಒಂದು ಪ್ರಶಸ್ತಿ ಬಂದಿರೋದು ನಿಮಗೆ ಎಷ್ಟು ಸಂತೋಷ ತಂದುಕೊಟ್ಟಿದೆ? ಹಾಗೆ ನಿಮ್ಮ ಒಂದು ಮಾತು. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಇದು ನನಗೆ 48 ವರ್ಷ. ನಾನು 8 ವರ್ಷ ಆದಮೇಲೆ 8ನೇ ವರ್ಷದಲ್ಲೇ ನಾನು ಕೃಷಿಗೆ ಹಿಡಿದೆ. 40 ವರ್ಷದ ಪ್ರತಿಫಲ ಇವತ್ತು ನಮ್ಗೆ ಸಿಕ್ಕಿದೆ. ಇದು 40 ವರ್ಷದ ಸಾಧನೆ ಇವತ್ತು ನಮಗೆ ಪ್ರಶಸ್ತಿ ಮೂಲಕ ತೋರಿಸ್ತಾ ಇದೆ. ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ ನಮ್ಮ ಕೃಷಿ ವಿದ್ಯಾಲಯಕ್ಕೆ ಮೊದಲಾಗಿ ನಾವು ಧನ್ಯವಾದಗಳು ಹೇಳಬೇಕು. ಹಾಗೆ ನಿಮ್ಮ ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ಸರ್, ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮ ಇಂದ ಬಂದಿರೋಂಥ ಕೃಷಿ ಇದು. 70ರ ದಶಕದಲ್ಲಿ ನಮ್ಮ ಮನೆಯಲ್ಲಿ ಬರೀ ನಾಟಿ ಹಸು, ಎಮ್ಮೆ ಮತ್ತು ಮೇಕೆ, ಕುರಿ ಇತ್ತು. ಆ ಬೇರೆಯವರು ಹೊಲಕ್ಕೆ ಹೋಗಿ ಆ ಮೇಕೆ ಮೇದ್ಬಿಟ್ಟು ಅವ್ರು ತುಂಬ ಗಲಾಟೆ ಮಾಡಿಬಿಟ್ರು. ಮಾರನೇ ದಿವಸ ನಮ್ಮ ತಂದೆ ಸಂತೆಗೆ ಹೋಗಿ ಮೇಕೆ ಮಾರ್ಬಿಟ್ಟು ಒಬ್ಬ ವಿಜ್ಞಾನಿ ಹತ್ರ ಹೋಗಿ, ಬುದ್ಧಿವಂತರ ಹತ್ರ ಹೋಗಿ ಕೇಳ್ದ. ಅವರು ಒಂದು ಜರ್ಸಿ ಹಸು ಕರು ಕೊಡಿಸಿದ್ರು. ಹಸು ತೊಗೊಂಡೋಗಿ ನಿಮ್ಗೆ ಸಾಕಾಗಲ್ಲ, ಕರುವಿಂದ ಸಾಕ್ರಿ ಅಂತೇಳಿ ಕೊಡಿಸಿದ್ರು. ಆ ಊರಲ್ಲಿ ಆ ಕರು ಹೊಡ್ಕೊಂಬರ್ಬೇಕಾದ್ರೆ ಊರಿನ ಜನ ಎಲ್ಲನೂ ರಾಜಣ್ಣ ಕತ್ತೆ ಮರಿ ತಂದ್ಬಿಟ್ಟಂತ ತುಂಬ ಹೀಯಾಳಿಸಿದ್ರು. ಆ ಜರ್ಸಿ ಹಸು ಯಾರು ನೋಡಿರಲ್ಲ ಅವತ್ತು ಊರಲ್ಲಿ. ಆ ಜರ್ಸಿ ಹಸು ನೋಡ್ಬಿಟ್ಟು ಊರಿನ ಜನ ಎಲ್ಲ ಕತ್ತೆ ಮರಿ ಅಂತ ಹೀಯಾಳಿಸಿದ್ರು. ಆ ಕತ್ತೆ ಮರಿ ಅಂತೇಳಿ ನಾವು ಸಾಕಿದ ಹಸು ನಮ್ಮ ಮನೆಗೆ ಬಂದ ಕಾಮಧೇನು ನಮಗೆ ಬಯಸಿದ್ದೆಲ್ಲ ಕೊಡ್ತು. ಆ ಆಧುನಿಕ ಕೃಷಿಗೆ 70ನೇ ದಶಕದ ನಾವು ಆಧುನಿಕ ಕೃಷಿಗೆ ಹೋದಾಗ ಅವತ್ತಿಂದ ಅಳವಡಿಸ್ಕೊಂಬಂದು ಇವತ್ತು ಆಧುನಿಕವಾಗಿ ಮಾಡ್ತಾ ಇದ್ದೀರಿ, ಮಾದರಿ ಕೃಷಿಕರಾಗಿದ್ದೀರಿ. ದಾಳಿಂಬೆ, ದ್ರಾಕ್ಷಿ, ತೆಂಗು, ಮಾವು, ಹಲಸು, ಹೂವಿನ ಬೆಳೆಗಳಾದ ರೋಸು, ಸೇವಂತಿಗೆ, ತರಕಾರಿ ಬೆಳೆಗಳಾದ ಆಲೂಗಡ್ಡೆ, ಟೊಮೊಟೊ, ಕ್ಯಾರೆಟು, ಬೀಟ್ರೋಟು ಬೆಳೆಯದಿದ್ದ ಬೆಳೆನೇ ಇಲ್ಲ. 2012ರಲ್ಲಿ ತುಂಬ ಬರಗಾಲ ಬಂದುಬಿಟ್ಟಿತ್ತು. ನಮ್ಮ ಇದೇ ಯೂನಿವರ್ಸಿಟಿಯವರು ನಮ್ಗೆ ಬಿತ್ತನೆ ಬೀಜ ಅಂತೇಳಿ ಸ್ವಲ್ಪ ಕೊಟ್ಟಿದ್ರು. ಒಂದು 3 ಎಕರೆ ನಮ್ಮ ತೋಟದಲ್ಲಿ ಬಿತ್ತನೆ ಹಾಕಿದ್ರಿ. ನಮ್ಮ ಪಕ್ಕದಲ್ಲಿರೋಂಥ ಗಿಡ ಬೆಳೆ ಪೂರ್ತಿ ಸುಟ್ಟೋಗ್ಬಿಡ್ತು ಬರಗಾಲಕ್ಕೆ.
ನಮ್ಮ ತೋಟದಲ್ಲಿ 100% ಬೆಳೆ ಆಗಿತ್ತು. ಒಂದು ಗಿಡ ಕೂಡ ಫೇಲ್ ಆಗಿಲ್ಲ. ಇದ್ರ ಮಹತ್ವ ನಮ್ಗೇನು ಗೊತ್ತಿಲ್ಲ. ವಿಜ್ಞಾನಿಗಳು ಬಂದು ಚೆಕ್ ಮಾಡಿ ಹೇಳಿದ್ರು, ನಿನ್ನ ತೋಟದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ 1.2 ಇದೆ, ಅದಕ್ಕೋಸ್ಕರ ನೀನು ಬರಗಾಲದಲ್ಲೂ ಯಶಸ್ವಿಯಾಗಿ ಬೆಳೆ ಬೆಳೆದಿದ್ಯಾ ಅಂತೇಳಿ ಅವತ್ತು ಶುರು ಮಾಡೋದು ನಮ್ಮ ಪ್ರಶಸ್ತಿ ಕೊಡೋಕೆ ಇವತ್ತವರೆಗೂ ಸತತವಾಗಿ ನಮ್ಮ ಪ್ರಶಸ್ತಿ ಆಯ್ಕೆ ಆಗ್ತಾ ಇದ್ದೀನಿ. ತುಂಬಾ ಸಂತೋಷ ಆಯ್ತು ಸರ್. ನಿಮ್ಮ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಯಾವ ಒಂದು ಬೇಸಾಯ ಪದ್ಧತಿನ ನೀವು ಅಳವಡಿಸ್ಕೊಂಡಿದ್ದೀರಿ ಸರ್? ಮೊದಲನೇದಾಗಿ ನಾನು ಸಮಗ್ರ ಕೃಷಿ, ಹಸು, ಕುರಿ, ಕೋಳಿ, ತೋಟಗಾರಿಕೆ, ಪುಷ್ಪೋದ್ಯಮ, ಹೈನುಗಾರಿಕೆ, ಕೃಷಿ ಎಲ್ಲ ಅಳವಡಿಸ್ಕೊಂಡಿದ್ದೀನಿ. ನಾವು 20 ಎಕರೆ ಜಮೀನು ತೋಟ ಮಾಡ್ತಾ ಇದ್ದೀನಿ. 20 ಎಕರೆನ 12 ಭಾಗ ಮಾಡಿ 12 ಥರ ಬೆಳೆ ಇರುತ್ತದೆ. ಪ್ರತಿ 20 ದಿನಕ್ಕೆ ಒಂದು ಬೆಳೆ ಹಾಕ್ತೀನಿ, 20 ದಿನಕ್ಕೆ ಒಂದು ಆದಾಯನೂ ಇರುತ್ತೆ. ಕೃಷಿಯಲ್ಲಿ ನಾವು ಯಾವತ್ತಿಗೂ ಇದುವರೆಗೂ ನಷ್ಟ ಅನ್ನೋದೇ ನೋಡಿಲ್ಲ. ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದೀನಿ. ಬೇರೆ ಇತರ ರೈತರಿಗೂ ನಮ್ಮ ಕೃಷಿ ತಂತ್ರಜ್ಞಾನ ಮಾದರಿ ತಂತ್ರಜ್ಞಾನಗಳನ್ನು ಹೇಳ್ಕೊಟ್ಟು ನಾವು ಎಲ್ಲ ಜೊತೆ ಖುಷಿಯಾಗಿದ್ದೀರಿ. ತುಂಬ ಸಂತೋಷ ಸರ್. ಈಗ ನಮ್ಮ ಯುವ ಪೀಳಿಗೆ ಏನಿದೆ, ಅಗ್ರಿಕಲ್ಚರ್ ಬಿಟ್ಟು ಬೇರೆ ಕಡೆಗೆ ತಮ್ಮ ತಮ್ಮ ವಿದ್ಯಾಭ್ಯಾಸದ ಮೂಲಕ ಬೇರೆ ಬೇರೆ ಕಡೆಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಎಷ್ಟೊಂದು ಜನಕ್ಕೆ ಕೃಷಿಯಲ್ಲೇ ನಾವು ಆದಾಯ ತೆಗೆದು ಯಜಮಾನರಾಗಬೇಕು ಅನ್ನೋ ಒಂದು ಇದಿಲ್ಲ. ಸೊ ಅಂತ ಒಂದು ನಮ್ಮ ಯುವ ಪೀಳಿಗೆಗೆ ನಿಮ್ಮಿಬ್ಬರ ಒಂದು ಸಂದೇಶ ಸರ್. ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಧೈರ್ಯ ಬೇಕು, ಜೊತೆಯಲ್ಲಿ ಧೈರ್ಯ ಜೊತೆಯಲ್ಲಿ ಎಚ್ಚರಿಕೆ ಬೇಕು, ಎಚ್ಚರಿಕೆ ಜೊತೆಯಲ್ಲಿ ತಾಳ್ಮೆ, ಈ ಮೂರನ್ನು ಅಳವಡಿಸ್ಕೊಂಡು ನಾವು ಯಾವ ಕ್ಷೇತ್ರದಲ್ಲೂ ಬೇಕಾದ್ರೂ ನಾವು ಒಂದು ಗೆಲುವನ್ನು ಸಾಧಿಸ್ಬೋದು. ಅದೇ ಥರ ನಮ್ಮ ಕೃಷಿಯಲ್ಲೂ ಅಷ್ಟೇ, ಯಾವುದೇ ಒಂದು ಬೆಳೆ ಅಥವಾ ನಾವೊಂದು ಹೊಸದ ಮಾಡೋಕ್ಕೂ ನಮ್ಮ ಧೈರ್ಯ ಎದೆಯಲ್ಲಿ ಇರಬೇಕು, ಎಚ್ಚರಿಕೆನೂ ಇದ್ದು, ಎಚ್ಚರಿಕೆ ಏನು ಆ ಕಡೆ ಈ ಕಡೆ ನಮ್ಮ ತೊಂದರೆಗೆ ಸಿಗೋಂಥವ್ರಿಗೆ ಎಚ್ಚರಿಕೆ ಇರಬೇಕು. ಹೆಚ್ಚು ಕಡಿಮೆ ಆದಾಗ ತಾಳ್ಮೆ ಅನ್ನೋದಿದ್ದರೆ ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಉನ್ನತಿ ಸಾಧಿಸ್ತಾರೆ. ಸರ್, ತಮ್ಮ ಮಾತುಗಳು. ಸರ್, ನಾನು ವ್ಯವಸಾಯ ಹೇಗೆ ಅಂದರೆ, ಈ ಜಮೀನು, ಈ ಭೂಮಿ ನಮ್ಮ ಪೂರ್ವಜರಿಂದ ಪಡೆದಲ್ಲ. ಮಕ್ಕಳು ಮರಿಮೊಮ್ಮಕ್ಕಳಿಂದ ನಾವು ಸಾಲವಾಗಿ ಪಡೆದ್ದೇವೆ. ಅದನ್ನು ಜೋಪಾನವಾಗಿ ಅವರಿಗೆ ಒಪ್ಪಿಸೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ನನ್ನ ಅನುಭವದ ಪ್ರಕಾರ ನಾನು ಮೆಕ್ಕೆಜೋಳ ಬೆಳಿತೀವಿ, 8 ಸಾಲಿಗೆ ತೊಗರಿ ಮತ್ತು ಅವರಿಯನ್ನು ಹಾಕ್ತೀವಿ. ಅದಾದ ನಂತರ ಹಸಿಮೆಣಸಿನ್ಕಾಯಿ ಬೆಳಿತೀವಿ, ತರಕಾರಿಗಳನ್ನು ಬೆಳಿತೀವಿ, ಹೀರೆಕಾಯಿ, ಟೊಮೊಟೊ, ತರಕಾರಿ ಬೆಳೆಯೋದ್ರ ಮಧ್ಯೆ ಬೀನ್ಸನ್ನು ಹಾಕ್ತೀವಿ. ಹತ್ತಿಯಲ್ಲಿ ಉದ್ದು ಅಲಸಂದಿಯನ್ನು ಹಾಕ್ತೀವಿ. ಯಾಕಂದರೆ ಮಿಶ್ರ ಬೆಳೆಯಾಗಿದ್ದರೆ ರೋಗ ಕಡೆ ಜಮೀನು ಸುತ್ತಲೂ ನಾವು ಚೆಂಡು ಹೂವನ್ನು ಹಾಕ್ತೀವಿ. ಉದಾಹರಣೆಗೆ ಕ್ಯಾಪ್ಸಿಕಮ್ ಬೆಳಿತೀವಿ. ಕ್ಯಾಪ್ಸಿಕಮ್ಮನ್ನು ನಾವು 150 ರೂಪಾಯಿ 160 ರೂಪಾಯಿ ಕೆಜಿಯನ್ನು ಕೊಡ್ತೇವೆ, ಗ್ರೇಡ್ ಮಾಡ್ತೇವೆ. ಉದಾಹರಣೆಗೆ ನಾವು ಏನು ಮಾಡ್ತೇವೆ ಅಂದರೆ ಬಿಗ್ ಬಾಸ್ಕೆಟು, ಮೋರು, ಇಲ್ಲಿಗೆಲ್ಲ ನಾವು ನೇರವಾಗಿ ಮಾರುಕಟ್ಟೆಗೆ ಒದಗಿಸ್ಕೊತೀವಿ. ಅವ ಲಾಭ ನಮಗೆ ಚೆನ್ನಾಗಿ ಬರುತ್ತೆ. ಮತ್ತು ನಾವೇ ಕಬ್ಬನ್ನು ಬೆಳೆದ್ವಿ. ಕಬ್ಬನ್ನು ಯಾವ ರೀತಿ ಅಂದರೆ 8 ಸಾಲು 4 ಸಾಲಿಗೆ ಕಬ್ಬನ್ನು ಬೆಳೆದು ಕಬ್ಬನ್ನು ಮಂಡ್ಯಕ್ಕೆ ತಗೊಂಡು ಬಂದು ಮಂಡ್ಯದಲ್ಲಿ ಬೆಲ್ಲ ಮಾಡಿ, ಆ ಬೆಲ್ಲವನ್ನು ಅಚ್ಚು ಬಕೆಟು ಪೌಡ್ರ್ ಬೆಲ್ಲವನ್ನು ಮಾಡಿ ಪ್ಯಾಕೆಟ್ ಮಾಡಿ ಕೇರಳಕ್ಕೆ ಒಂದು NGOಕ್ಕೆ ಕೊಟ್ಟಿದ್ವಿ, ಮಾರಾಟ ಮಾಡಿದ್ವಿ. ಸ್ಥಳೀಯವಾಗಿ ಮಾರಾಟ ಮಾಡಿದ್ವಿ. ಮಂಡ್ಯ BC ಫಾರಮ್ಮು, ಕೃಷಿ ವಿಶ್ವವಿದ್ಯಾಲಯ ಬೇಕಾದಂಥ ವಿಜ್ಞಾನಿಗಳಿಗೆ, ಅಧಿಕಾರಿಗಳಿಗೆ ಮಾರಾಟವನ್ನು ಮಾಡಿದ್ದೀವಿ. ಮತ್ತು ರಾಗಿಯನ್ನು ನಾವು ಗುಣಿ ಪದ್ಧತಿ, ಚೆಲ್ಲೋ ಪದ್ಧತಿ, ನಾಟಿ ಪದ್ಧತಿ, ಒಂದು ಕಾಳು, ಈ ರೀತಿಯೂ ಸಹ ಹಲವಾರು ಒಂದು ಪ್ರಾಯೋಗಿಕವಾಗಿ ಬೆಳೆಗಳನ್ನು ಬೆಳೆದ್ದೀನಿ. ಮತ್ತು 2015, 13 ಅಥವಾ 16 ನಾವು ಚಿಯಾ ಬೆಳೆದಾಗ ಹೊಸ ಬೆಳೆ ಅದು ಕೇಳ್ತಿದ್ರು, ಇದು ಯಾವ ಬೆಳೆ ಅಂತಂದು. ಚಿಯಾ ಬೆಳೆದು ಆ ಚಿಯಾವನ್ನು ನಾಟಿಯನ್ನು ಮಾಡಿಸಿದ್ವಿ. ಗುಣಿ ಪದ್ಧತಿ ಮತ್ತು ಬಿತ್ತನೆ ಪದ್ಧತಿಯಲ್ಲಿ ಚಿಯಾ ಬಿತ್ತನೆ ಮಾಡಿಸಿದ್ವಿ. ಸ್ಟಾರ್ಟಿಂಗಲ್ಲಿ 18,000 ಕೊಟ್ವಿ, ನಂತರ 35,000, ನಂತರ 40,000ವರೆಗೂ ಮಾರಾಟ ಮಾಡಿದ್ದೀವಿ. ಚಿಯಾ ಅತ್ಯುತ್ತಮವಾದಂಥ ಬೆಳೆ. ನಾವು ಹಿಂಗಾರು ಬೆಳೆಯಾಗಿ ಬೆಳಿತೀವಿ. ಹೋಲಿಕೆ ಮಾಡಿದಾಗ ಹತ್ತಿ ಮತ್ತು ಮೆಕ್ಕೆಜೋಳಕ್ಕಿಂತ ಹೆಚ್ಚು ಆದಾಯ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಬೆಳೆ ಯಾವುದಪ್ಪ ಅಂದರೆ ಗೇಲು, ನಮ್ಮ ಕಡೆ ಚಿಯಾ ಅಂತ ಕರಿತೀವಿ. ಒಳ್ಳೆ ಬೆಳೆ ಸರ್ ಅದು. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಬೆಳೆಯನ್ನು ನಾವು ಈಗ ರಾಗಿಯನ್ನು ಬಿಟ್ಟು, ಹತ್ತಿಯನ್ನು ಬಿಟ್ಟು 2ನೇ ಬೆಳೆಯಾಗಿ ಚಿಯಾ ಬೆಳೀತದೆ ಸರ್. ತುಂಬ ಧನ್ಯವಾದಗಳು. ಹಾಗೆ ನಿಮ್ಮಿಬ್ಬರಿಗೂ ಗೊತ್ತಿದ್ದಾಗೆ ಇವತ್ತಿನ ಒಂದು ವಿಶೇಷತೆ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯನೇ ಸಂಭ್ರಮಿಸುವಂತಹ ಒಂದು ದೊಡ್ಡ ಕೃಷಿ ಹಬ್ಬ. ಅದು ನಮ್ಮ ಕೃಷಿ ಮೇಳ 2025 ನಡೀತಾ ಇದೆ. ಇವತ್ತು 4ನೇ ದಿನ. ಹಾಗಾಗಿ ನಿಮ್ಮ ಕೃಷಿ ಮೇಳದ ಅನುಭವ, ನೀವು ಎಷ್ಟು ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀರಿ? ಮೊದಲನೇ ಸಲನ ಅಥವಾ ಎಷ್ಟು ಒಂದು ಮಳಿಗೆಗಳನ್ನ ನೋಡಿದ್ದೀರಿ? ಅದರ ಅನುಭವನ ಇಲ್ಲ, ನಾನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು 2013ರಿಂದನೂ ಸಂಪರ್ಕ ಇದೆ. ನಾನು ಒಬ್ಬ ರೈತನಾಗಿ ನನ್ನ ಜೊತೆ ಬರ್ತಕ್ಕಂಥ ಟ್ರೈಬ್ಸ್ ಗಿರಿಜನರ ಆಡಿಗಳಿಗೆ ಹೋಗಿ ಆ ರೈತರನ್ನು 15-20 ಜನ 30 ಜನ 50 ಜನ ಗಂಟಲೆ ಇಲ್ಲಿ ಕರ್ಕೊಂಡು ಬಂದು ಸಮಗ್ರ ಸುಸ್ಥಿರ ಜೇನು ಸಾಕಾಣಿಕೆ ಬಗ್ಗೆ, ಅರಣ್ಯ ಕೃಷಿ ಬಗ್ಗೆ,
ಮತ್ತು ಆಹಾರ ಮೌಲ್ಯವರ್ಧನೆಯ ಬಗ್ಗೆ ಮತ್ತು ಕೃಷಿಯಲ್ಲಿ ಮಹಿಳೆ ನಿರತರ ಬಗ್ಗೆ ಹಲವಾರು ತರಬೇತಿಯನ್ನು ಪಡ್ಕೊಂಡು ಮತ್ತು ಕೊಡಿಸಿ ನಾನು ನಮ್ಮ ಆಡಿಗೆ ಮತ್ತು ಎಚ್ ಡಿ ಕೋಟೆಗೆ ಕರ್ಕೊಂಡೋಗಿದ್ದೀನಿ. ಉದಾಹರಣೆಗೆ ಒಂದು 3 ತಿಂಗಳಿಂದ ನಮಗೆ ನಮ್ಮ ಆಡಿಗೆ ನಮ್ಮ ಜಮೀನಿಗೆ ಕುಲಪತಿಗಳು ಭೇಟಿ ಕೊಟ್ಟಿದ್ರು. ಆವಾಗ ನಾವು ಜಮೀನು ಸುತ್ತಲೂ ಜೀವಂತ ಬೇಲಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ವಿ. ಹೆಬ್ಬೇವು ಮತ್ತು ಸಿಲ್ವರು, ತೆಂಗು, ಅಡಿಕೆ, ಇದನ್ನೆಲ್ಲ ಹತ್ತಿ, ಮೆಕ್ಕೆಜೋಳ ಹಲವಾರು ಬೆಳೆಗಳನ್ನು ನೋಡಿ ತುಂಬ ಖುಷಿಪಟ್ಟರು. ಮತ್ತು ನಾವು ಏನು ಮಾಡ್ತೇವೆ, ನಮ್ಮ ಕಡೆ ಕಾಡಂಚಿನ ಗ್ರಾಮ ಆಗಿರೋದರಿಂದ ನಮ್ಮಗಳ ರಕ್ಷಣೆಗೋಸ್ಕರ ಆ ಜಮೀನಿನಲ್ಲಿ ಅಟ್ನಿಯನ್ನು ಮಾಡ್ಕೊಂಡಿರ್ತೀವಿ. ಆ ಅಟ್ನಿಯನ್ನು ನೋಡಿ ಸಚಿವರು ಕುಲಪತಿಗಳು ನಮ್ಮಲ್ಲಿ ಈ ರೀತಿ ಮಾಡಬೇಕು ಕೃಷಿ ಮೇಳಕ್ಕೆ ಅಂದಾಗ ನಾನು ಎಚ್ ಡಿ ಕೋಟೆಯಿಂದ 15 ಜನ ಯುವಕರನ್ನ ಕರ್ಕೊಂಬಂದು ಕೃಷಿ ಮೇಳದಲ್ಲಿ ಅಟ್ನಿಯನ್ನು ಮಾಡಿಸಿದ್ದೇನೆ 3 ಕಡೆ. ಮತ್ತು ಒಂದು ಗುಡಿಸ್ಲು ಮಾಡಬೇಕು ಅಂತ ಹೇಳಿದರು. ಒಂದು ವಾರ ಇದ್ಕೊಂಡು ಗುಡಿಸ್ಲು ಮಾಡಿ ಕರ್ಕೊಂಡೋಗಿದ್ದೀನಿ. ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ಆದಿವಾಸಿಗಳು ಮತ್ತು ಗಿರಿಜನರ ಒಂದು ಸಂಸ್ಕೃತಿಯನ್ನು ಇಲ್ಲಿ ಅದನ್ನು ಬಿಂಬಿಸಿದ್ದಾರೆ. ನಮಗೆ ಇಡೀ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ವಿ ಸಿ ಸರ್ ಅವರಿಗೂ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ ನಮಸ್ಕಾರ. ನಿಮ್ಮ ಒಂದು ಕೃಷಿ ಮೇಳದ ಅನುಭವ? ಸರ್ ನಾವು ಸುಮಾರು ಒಂದು 2000 ಇಸ್ವಿಯಿಂದ ಒಂದು 25 ವರ್ಷದಿಂದ ನಾನು ಈ ಕೃಷಿ ಮೇಳಕ್ಕೆ ಬರ್ತಾಯಿದ್ದೀನಿ. 1 ವರ್ಷ ಕೂಡ ತಪ್ಪಿಸಿಲ್ಲ. ಅದಲ್ಲದೆ ನಮ್ಮ ಸ್ನೇಹಿತರು, ನಮ್ಮ ಪರಿಚಯಸ್ಥನು ಈ ಕೃಷಿ ಮೇಳಕ್ಕೆ ಕರೆತರ್ತಾ ಇದ್ದೀರಿ. ಇಲ್ಲಿ ಕೃಷಿ ಮೇಳ ನೋಡೋದು ಅಷ್ಟೇ ಅಲ್ಲ, ಇಲ್ಲಿ ಪ್ರತಿಯೊಂದು ತಂತ್ರಜ್ಞಾನ ನಾವು ನೋಡ್ಕೊಂಡು ಮಾದರಿಯತೆಯನ್ನು ಇಲ್ಲಿನಂಥ ಟೆಕ್ನಾಲಜಿಯನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡಾಗ 1 ಲೋಡು ಬೆಳೆಯೋಂಥ ಜಾಗದಾಗ 4 ಲೋಡ್ ಬೆಳೆದಿದ್ದೀರಿ. ಹೈಬ್ರಿಡ್ಸ್ ತೊಗೊಂಡೋಗಿದ್ದೀರಿ, ಸೀಡ್ಸ್ ತೊಗೊಂಡೋಗಿದ್ದೀರಿ. ತುಂಬ ಅನುಕೂಲ ಆಗಿದೆ ನಮ್ಮ ಈ ಕೃಷಿ ಮೇಳದಿಂದ. ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿ ನಿಮ್ಮ ಒಂದು ಮಾತುಗಳನ್ನು ಕೆಲವೇ ನಿಮಿಷಗಳಲ್ಲಿ ಹಂಚಿಕೊಂಡ್ರಿ. ಇದೇ ರೀತಿ ನೋಡಿ ವೀಕ್ಷಕರೇ, ತುಂಬ ಜನ ಪ್ರಗತಿಪರ ರೈತರು ನಮ್ಮ ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ತುಡಿತಾ ಇದೆ. ದಯಮಾಡಿ ಇವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನೀವು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.